ನೆಕ್ಸ್ಟ್ ಏನ್ ಹೇಳ್ತಾರೆ, if the two angles of a polygon are right angles and measure of each remaining angle is 144 degree, then the polygon is. ಅಂದ್ರೆ ಒಂದು ಬಹುಭುಜಾಕೃತಿಯ ಎರಡು ಕೋನಗಳು ಲಂಬ ಕೋನಗಳಾಗಿದ್ದಾರೆ, ಅಂದ್ರೆ 90 ಡಿಗ್ರಿ, ಎರಡು 90 ಡಿಗ್ರಿ ಇದಾವೆ. ಉಳಿದ ಪ್ರತಿ ಒಳಕೋನದ ಅಳತೆ 144 ಡಿಗ್ರಿ ಆಗಿದ್ರೆ ಆ ಬಹುಭುಜಾಕೃತಿ ಯಾವುದು ಅಂತ. ಓಕೆ, ಚತುರ್ಭುಜ ಆಗಿದ್ಯಾ ಅಥವಾ ಪಂಚಭುಜ ಆಗಿದ್ಯಾ, ಸಪ್ತಭುಜ ಆಗಿದ್ಯಾ, ದಶಭುಜ ಆಗಿದ್ಯಾ ಅಂತ ಕ್ವೆಶನ್. ಓಕೆ, ಈಗ ನೋಡಿ ಅವರು ಯಾವ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ, ಇಂಟೀರಿಯರ್ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದಾ, ಇಂಟೀರಿಯರ್ ಆಂಗಲ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕರೆಕ್ಟ್? ಎಸ್. ಸೊ ನಮ್ಗೆ ಏನ್ ಗೊತ್ತು, ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್, ದ ಟೋಟಲ್ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಎಷ್ಟಿರುತ್ತೆ, 180 ಡಿಗ್ರಿ ಇಂಟು n-2 ಅಂತ ಇರುತ್ತೆ. n ಅನ್ನೋದೇನಿಲ್ಲಿ, n ಅನ್ನೋದು ನಂಬರ್ ಆಫ್ ಸೈಡ್ಸ್. ಹೌದಾ? ಓಕೆ, ಪಾಲಿಗಾನ್ಗೆ ಸಮ್ ಆಫ್ ಇಂಟೀರಿಯರ್ ಆಂಗಲ್ಸ್ ಏನ್ ಹೇಳ್ತಾ ಇದ್ದಾರೆ, ಅದು ಎಷ್ಟಿದಾವೆ ನಮ್ಗೆ ಗೊತ್ತಿಲ್ಲ. ಹೌದಾ? ಆದ್ರೆ ಏನ್ ಹೇಳ್ತಾ ಇದ್ದಾರೆ, ಎರಡಂತೂ ಲಂಬಕೋನ ಆಗಿದ್ದಾವೆ. ಸೊ ಎರಡಂತೂ ಲಂಬಕೋನ ಆಗಿದ್ದಾವೆ, ಅಂದ್ರೆ 90 + 90. ಈಗ ಟೋಟಲ್ ಆಗಿ ಏನೋ n ಇದಾವೆ ಅಂತ ಅನ್ಕೊಳ್ಳಿ. ಟೋಟಲ್ ಆಗಿ ನಮ್ಗೆ ಗೊತ್ತಿಲ್ಲ ಎಷ್ಟಿದಾವೆ, ಟೋಟಲ್ ಆಗಿ ಒಂದ್ n ಇದಾವೆ ಅಂತ ಅನ್ಕೊಳ್ಳಿ. ಈ n ದ್ರಲ್ಲಿ ಒಂದು 90 ಆಯ್ತು, ಮತ್ತೊಂದು 90 ಆಯ್ತು. ಓಕೆನಾ? ಸರಿ, ಒಂದು 90 ಆದ್ರೆ ಮತ್ತೊಂದು 90 ಆದ್ರೆ ಎಷ್ಟು ಉಳ್ಕೊಂಡ್ವು, ಈಗ n-2 ಉಳ್ಕೊಂಡ್ವು. ಕರೆಕ್ಟ್ ಅಲ್ವಾ? ಸೊ ಒಂದು n ಆದ್ರೆ ಮತ್ತೊಂದು n-1 ಆದ್ರೆ ನೆಕ್ಸ್ಟ್ n-2. ಅಂದ್ರೆ ಈಗ ಸಪೋಸ್ ಒಂದು ಟೋಟಲ್ 10 ಇದ್ರೆ ಅಂತ ಅನ್ಕೊಳ್ಳಿ. 10 ಇದ್ರೆ ಏನಾಯ್ತು, ಒಂದು ಕೊಟ್ಟಿದ್ದಾರೆ ಮತ್ತೊಂದು ಕೊಟ್ಟಿದ್ದಾರೆ, ಹಾಗಾದ್ರೆ ಎಷ್ಟು ಉಳ್ಕೊಂತು, 8 ಉಳ್ಕೊಂತು. 8 ಅಂದ್ರೆ ನಥಿಂಗ್ ಬಟ್ 10-2. ಕರೆಕ್ಟ್? ಈಗ ಎಷ್ಟು ಉಳ್ಕೊಂಡ್ವು, n-2 ಉಳ್ಕೊಂಡ್ವು ಆಂಗಲ್ಸ್, ಅಂದ್ರೆ ಪ್ರತಿ ಒಂದು ಸೈಡ್ ಒಂದೊಂದು ಆಂಗಲ್. ಏನ್ ಹೇಳ್ತಾ ಇದ್ದಾರೆ, ಉಳಿದಿರೋದು ಪ್ರತಿ ಒಳಕೋನ 144 ಡಿಗ್ರಿ ಆಗಿದೆ. ಅಂದ್ರೆ ಇದೇನ್ n-2 ಇದೆ, ಪ್ರತಿಯೊಂದು 144 ಆಗಿದೆ. ಹಾಗಾದ್ರೆ ನಮ್ಗೆ ಏನ್ ಗೊತ್ತು, ಸಮ್. therefore it is 144 ಇಂಟು n-2 ಆಯ್ತು. ಕರೆಕ್ಟ್ ಅಲ್ವಾ? ಯಾಕೆ, ಪ್ರತಿಯೊಂದು 144 ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಕಡೆ ಎಷ್ಟಾಯ್ತು, 180 ಇಂಟು n-2. ಈಗ ನೋಡ್ಬೋದು, ಇದನ್ನ ನಾವು ಸಾಲ್ವ್ ಮಾಡಿದ್ರೆ ನಮ್ಗೆ n ವ್ಯಾಲ್ಯೂ ಸಿಗುತ್ತೆ. ಸೊ 90 + 90 ಎಷ್ಟಾಯ್ತು, 180 ಆಯ್ತು. ಇದನ್ನ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳಿ. ಇದು 144 n ಆಯ್ತು, ಮೈನಸ್ ಇದು ಎಷ್ಟಾಯ್ತು, 288 ಆಯ್ತು. ಇಲ್ಲಿ ನಾನು ಸಾಲ್ವ್ ಮಾಡಿದ್ರೆ ಎಷ್ಟು ಸಿಗುತ್ತೆ ನನಗೆ, 180 n ಸಿಗುತ್ತೆ. ಇಲ್ಲಿ ಎಷ್ಟು ಸಿಗುತ್ತೆ, 360 ಅಂತ ಸಿಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಎಲ್ಲಾ ವ್ಯಾಲ್ಯೂಸ್ n ವ್ಯಾಲ್ಯೂಸ್ ನ ಒಂದೇ ಕಡೆ ಮಾಡ್ಕೊಳ್ಳಿ, ಆಮೇಲೆ ನ್ಯೂಮರಿಕಲ್ಸ್ ನ ಒಂದೇ ಕಡೆ ಮಾಡ್ಕೊಳ್ಳಿ. ಸೊ ಇವಾಗ ಈ 180 ಅನ್ನ ನಾನು ಇಲ್ಲೇ ಇಡ್ತೀನಿ, ಈ ಕಡೆ 144 ನ ತಗೊಂಡ್ ಬರೋಣ. ಆಮೇಲೆ ಈ ಕಡೆ ಏನಾಯ್ತು, 180 ಮೈನಸ್ 288 ಪ್ಲಸ್ 360. ಹೌದಾ? ಸೊ 18 + 360 + 80 ಎಷ್ಟಾಯ್ತು, 540. ಸೊ ಟೋಟಲ್ ನಿಮ್ಗೆ ಇಲ್ಲಿ ಎಷ್ಟು ಸಿಗುತ್ತೆ, ಇಲ್ಲಿ ಅಂತೂ ಎಷ್ಟು ಉಳಿತು, 36 n ಉಳಿತು. ಈ ಕಡೆ ಎಷ್ಟು ಉಳಿತು, 360 + 180 252 ಉಳಿತು. ಕರೆಕ್ಟ್ ಅಲ್ವಾ? ಹಾಗಾದ್ರೆ n ವ್ಯಾಲ್ಯೂ ಎಷ್ಟಾಗುತ್ತೆ, 252 ಡಿವೈಡೆಡ್ ಬೈ 36, ಅದು ಎಷ್ಟಾಗುತ್ತೆ, 7 ಅಂತ ಆಗುತ್ತೆ. ಕರೆಕ್ಟಾ? ಸೊ n ವ್ಯಾಲ್ಯೂ ಎಷ್ಟಾಯ್ತು, 7. 7 ಅಂದ್ರೆ ಏನು, ದ ನಂಬರ್ ಆಫ್ ಸೈಡ್ಸ್ ಆರ್ 7. ಈಗ 7 ಇರೋ ನಂಬರ್ ಆಫ್ ಸೈಡ್ಸ್ ಪಾಲಿಗಾನ್ ಅನ್ನ ಏನಂತ ಕರಿತೀವಿ, ಹೆಪ್ಟಾಗಾನ್. ಕರೆಕ್ಟ್? ಸೊ ವಿಚ್ ಆಪ್ಷನ್ ಇಸ್ ಕರೆಕ್ಟ್, ಆಪ್ಷನ್ ಸಿ ಇಸ್ ಕರೆಕ್ಟ್, ಅಂದ್ರೆ ಹೆಪ್ಟಾಗಾನ್. ಯಾಕೆ, n ವ್ಯಾಲ್ಯೂ ನಮ್ಗೆ 7 ಅಂತ ಸಿಕ್ತು.